ಧೂತ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬರ್ ಸಮೀರ್ಗೆ ಥ್ರೆಟ್ ಕಾಲ್ ಬರ್ತಾ ಇದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದ ಸಮೀರ್ಗೆ ಜೀವ ಬೆದರಿಕೆ ಕರೆ ಮಾಡ್ತಾ ಇರತಕ್ಕಂತಹ ದುರುಳರು. ಯೂಟ್ಯೂಬರ್ ಸಮೀರ್ಗೆ ಜೀವ ಬೆದರಿಕೆ, ಸಮೀರ್ಗೆ ಬೆದರಿಕೆ ಒಡ್ಡಿದ್ದೇಕೆ ಪ್ರಭಾವಿಗಳು. ಫ್ರೀಡಮ್ ಟಿವಿಗೆ ಜೀವ ಬೆದರಿಕೆಯ ಮತ್ತೊಂದು ಸ್ಫೋಟಕ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯವಾಗಿದೆ. ಸಮೀರ್ಗೆ ಬೆದರಿಕೆ ಒಡ್ಡಿದ್ದೇಕೆ ಪ್ರಭಾವಿಗಳು. ಹಾಗಾದ್ರೆ ಫ್ರೀಡಮ್ ಟಿವಿಗೆ ಸಿಕ್ಕಿದೆ ಬೆದರಿಕೆಯ ಆಡಿಯೋಯ ಎಕ್ಸ್ಕ್ಲೂಸಿವ್ ಆದಂತಹ ಆಡಿಯೋ. ಫ್ರೀಡಮ್ ಟಿವಿಗೆ ಸಿಕ್ಕಿರತಕ್ಕಂತಹದ್ದು ಎಕ್ಸ್ಕ್ಲೂಸಿವ್ ಆಡಿಯೋ. ಪ್ರಭಾವಿಗಳ ಹೆಸರಿನಲ್ಲಿ ಸಮೀರ್ಗೆ ಧಮಕಿ ಹಾಕ್ತಿದ್ದಾರೆ. ಪ್ರಭಾವಿಗಳ ಹೆಸರಿನಲ್ಲಿ ಸಮೀರ್ಗೆ ಧಮಕಿ. ಸಮೀರ್ನ ಬೆದರಿಸಲು ಯತ್ನಿಸಿದ ಆಸಾಮಿ ಸಮೀರ್ಗೆ ಧಮಕಿ ಹಾಕಿರುವ ವಿಡಿಯೋ ವೈರಲ್ ಆಗ್ತಿದೆ. ಸಮೀರ್ಗೆ ಧಮಕಿ ಹಾಕ್ತಾ ಇದ್ದಾರೆ. ಫೋನ್ ಕರೆ ಮಾಡಿ, ಸೌಜನ್ಯಾಳ ವಿಡಿಯೋ ಅಪ್ಲೋಡ್ ಮಾಡಿ, ಕೋಟ್ಯಾಂತರ ಜನರಿಗೆ ಸತ್ಯವನ್ನ ತಿಳಿಸೋ ಪ್ರಯತ್ನ ಅಂತ ಹೇಳಿಕೊಳ್ತಾರೆ ಸಮೀರ್. ಹಾಗಾದ್ರೆ ಸಮೀರ್ಗೆ ಯಾಕೆ ಕರೆ ಮಾಡ್ತಾ ಇದ್ದಾರೆ? ಪ್ರಭಾವಿಗಳ ಹೆಸರು ಹೇಳಿಕೊಂಡು ವಿಡಿಯೋ ಡಿಲೀಟ್ ಮಾಡೋದಾಗಿ, ವಿಡಿಯೋ ಡಿಲೀಟ್ ಮಾಡಬೇಕು ಅಂತ ಹೇಳಿ ಕರೆಯಲ್ಲೇ ಪಟ್ಟು ಹಿಡಿತಾ ಇದ್ದಾರಂತೆ ಫೋನ್ ಕರೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು. ಹಾಗಾದ್ರೆ ಇದರ ಹಿಂದೆ ಯಾರಾದರೂ ಪ್ರಭಾವಿಗಳಿದಾರಾ? ಎಸ್, ನಿಮ್ಮ ಫ್ರೀಡಮ್ ಟಿವಿ ವಿ ಆರ್ ಬ್ರೇಕಿಂಗ್ ಆ ಹೊಸ ಪ್ರಕರಣ ಅಥವಾ ಹೊಸ ವಿವಾದ. ಗೌಡರ ಕಡೆಯವರೆಂದು ಸಮೀರ್ಗೆ ಧಮಕಿ ಆ ವಿಡಿಯೋದಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕೊಳಕು ಭಾಷೆಯಲ್ಲಿ ಸಮೀರ್ಗೆ ಆವಾಜ್ ಹಾಕಿದ್ದಾರೆ, ಅರ್ಥಾತ್ ಧಮಕಿ ಹಾಕ್ತಿದ್ದಾರೆ. ನೀನು ಹೇಗೆ ಬದುಕ್ತೀಯೋ ನೋಡೋಣ, ನೀನು ಹೇಗೆ ಬದುಕ್ತೀಯೋ ನೋಡೋಣ ಅಂತ ಹೇಳ್ತಿದ್ದಾರಂತೆ. ನಿನ್ನ ಆಯಸ್ಸು ಇನ್ನೂ 1 ತಿಂಗಳಷ್ಟೇ. ಅತ್ಯಂತ ಅಪಾಯಕಾರಿ ಸಾಲುಗಳು ಇದು. 1 ತಿಂಗಳಲ್ಲಿ ನಿನ್ನನ್ನು ನಾನು ಬದುಕೋದಕ್ಕೆ ಬಿಡಲ್ಲ. ಒಬ್ಬ ಮನುಷ್ಯನನ್ನ ಕೊಲ್ಲುವಂತಹ ರೀತಿಯ ಹೇಳಿಕೆ. ಯೂಟ್ಯೂಬರ್ ಸಮೀರ್ಗೆ ಕಿರಾತಕ ಧಮಕಿ ಹಾಕಿದ್ದಾನೆ. ಸಮೀರ್ ಸಮಜಾಯಿಷಿ ನೀಡಿದ್ರೂ ಕೂಡ ಡೋಂಟ್ ಕೇರ್. 2 ನಿಮಿಷ 25 ಸೆಕೆಂಡಿನ ಆ ಆಡಿಯೋದಲ್ಲಿ ಸಮೀರ್ನನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿರ್ತಕ್ಕಂತಹ ವಿಚಾರ. ಹಾಗಾದ್ರೆ ಸಮೀರ್ ಮತ್ತು ಆ ಅಪರಿಚಿತ 2 ವ್ಯಕ್ತಿಗಳ ನಡುವೆ ನಡೆದಂತಹ ಸಂಭಾಷಣೆ, ಆ ಸಂಭಾಷಣೆಯ ಅಪಾಯಕಾರಿ ಸಾಲುಗಳು ಒಂದ್ಸತಿ ಕೇಳಿಸ್ಕೊಳ್ಳಿ. ಏನ್ ಮಾಡ್ತೀರಾ ನೀವು? ಹೊಡೆದಾಕ್ತೀನಿ ಏನ್ ಮಾಡ್ತೀರಾ ನೀವು? ಹೊಡೆದಾಕ್ತೀರಾ ಅವ್ರಿಗೆ? ಹೊಡೆದಾಕ್ತೀನಿ ನಾನು ಏನ್ ಮಾಡ್ತೀರ? ಹೊಡಿತೀನಿ ನಾನು ಏನ್ ಮಾಡ್ತೀಯ? ಅವ ಸೈಬರ್ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದಾನ ಅವ ಹೇಳಿ. ಯಾರು ಹಿಂದೂ ನಾಶ ಮಾಡ್ತಾರೆ? ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲಿ ವಿಷಯ ಆಗಿದೆ ಅಂತ ನೀವು ಮಾತಾಡಿ. ಮಾಡಿದಾರೆ ಬೆಂಗಳೂರಲ್ಲಿ ಎಷ್ಟೆಷ್ಟು ಕೊಲೆ ಆಗಿದೆ ರೀ, ಅದ್ ನೀವು ಮಾತಾಡಂಗಿಲ್ಲ ಅಲ್ಲಿ. ಯಾರು ನಾನ್ ಮಾತಾಡಿಲ್ವಾ? ಚೆಕ್ ಮಾಡಿ ಗೊತ್ತಿಲ್ಲ ನಾನು ಯಾರು ಏನು ಅಂತ ನಾನೇನೇ ಮಾಡ್ಬೇಕು. ಎಷ್ಟು ಕೊಲೆ ಆಗಿದೆ ನೀವು ಅದ್ ಮಾತಾಡಿ. ಯಾರು ಮಾತಾಡಿಲ್ಲ ನಾನು? ಆ ದೇವಸ್ಥಾನ ನಾಶ ಮಾಡಿ ಗೊತ್ತಾ ನಿಮ್ಗೆ ಅಂತದೆಲ್ಲ ಮಾಡಿದ್ರೆ ನೀವು ಉದ್ದಾರ ಆಗಲ್ಲ. ಮುಸ್ಲಿಂ ಒಂದು ಹೆಣ್ಮಗು ವಿಡಿಯೋ ನಿಮ್ ಮುಸ್ಲಿಮಪ್ಪ ಎಲ್ಲ ಮಾತಾಡ್ತಿದ್ರೆ ನಿಮ್ ಮುಸ್ಲಿಂ ಏನೇನು ಹೇಳಿ. ನನ್ ಬೆಂಗಳೂರು ಮುಗ್ಬೇಕು ಅಂತ ಬೆಂಗಳೂರು ನಮ್ದು ಕುಂದಾಪುರ, ಉಡುಪಿ. ಉಡುಪಿ. ತಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್ ಬೇಡ ಒಂದೇನ್ ಕೇಳು. ಅವ್ನು ಮುಸ್ಲಿಂ ಸಪೋರ್ಟ್ ಮಾಡ್ತೀಯ? ಒಂದು ಹೆಣ್ಣು ಗಂಜಾಯ ಆಗಿದೆ, ಅದ್ರ ಬಗ್ಗೆ ಧ್ವನಿ ಹಾಕ್ತಿದ್ದಾರವ. ನಿಮ್ ಬಗ್ಗೆ ಸಮಾಧಾನ ಆಗಿದೆ ಸರ್, ಅದು ನೀವು ಹೇಳೋದು ಅದು ಹೇಳೋದು ಏನು ಕೇಳಕ್ ಹೋಗ್ಬೇಡಿ ಅಂದ್ರೆ ಏನು ನಾವು ಯಾರಾದ್ರೆ ಏನು ಬೇಡರಿ ಅಂದ್ರೆ ಅದೆಲ್ಲ ಬೇಕಾದ್ರೆ ಹೆಂಗ್ ತಕ್ಕೋಬೇಕಲ್ಲ. ಸಕರೆ ಸುತ್ತಂಗಿರಿ ಯಾಕೆ ದೇವಸ್ಥಾನ ಬಗ್ಗೆ ಹೇಳ್ಬೇಕು ನಾವು ದೈವನಾಥನ್ ಮಗ. ನೀವ್ ಏನಪ್ಪ ಅಂದ್ರೆ ಇನ್ನೂ ತಕ್ಕೋಬೇಕ ಬರೋದಿಲ್ಲ. ಅವ್ನು ಹೊಡಿತೀನಿ, ನೀವು ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ಅಲ್ಲ ಒಂದ್ ತಿಂಗಳಲ್ಲಿ ಇರ್ತೀನ ನೋಡಿ. ಅಲ್ಲ ಅವ್ನು ಒಂದ್ ತಿಂಗಳಲ್ಲಿ ಅವ್ನು ಇರ್ತಾನೆ ನೋಡಿ ಈ ದೇಶದಲ್ಲಿ. ಮಾಡ್ರಿ ನಾವು ಸುಮಾರು ನೋಡಿದ್ದೀವಿ, ಅದನ್ನ ಬೇಡ.
ಅದ್ ಬೇಡ. ಏನ್ ಯಾರು ಮಾತಾಡಿದ ನೀವು ಡೌ ಮಾಡಕ್ ಹೋಗ್ಬೇಡಿ. ಏನ್ ಸರ್ ನೀವ್ ಮಾಡ್ತಾ ಇದ್ದೀರಿ? ಬೇರೆ ಟೈಮ್ ಮಾತಾಡ್ತಾ ಇದ್ದೀರಿ.